ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ಬ್ಲಾಗ್. ಏನು ಅಂದರೆ ನನಗೆ ಒಂದೊಂದು ವೀಡಿಯೋದಲ್ಲಿ ಒಬ್ಬೊಬ್ಬರು ನನ್ನ ಕಮೆಂಟ್ ಮಾಡ್ತಾಯಿದ್ರಿ. ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರಿಗೆ ಹೊಸ ಹೊಸ ಡೌಟ್ಸ್ಗಳಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು ಒಂದೊಂದು ಹೊಸ ಕ್ವಶನ್ಸ್ಗಳಂತಲೇ ಅನ್ಕೋಬೋದು. ಡೌಟ್ಸ್ ಅನ್ನೋದಕ್ಕಿಂತ ನೀವು ಡೈರೆಕ್ಟಾಗಿ ಕ್ವಶನ್ಸ್ ಥರನೇ ಕೇಳ್ತಾಯಿದ್ರಿ. ಸೊ ಎಲ್ಲ ಕ್ವಶನ್ಸ್ನು ನಾನು ಈ ಫೋನಲ್ಲಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಸೊ ಎಲ್ಲ ಕ್ವಶನ್ಸ್ಗೂ ಇವತ್ತು ಆನ್ಸರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ಯಾಮಿಲಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಆಗಿರೋ ವ್ಲಾಗ್ನ ಶುರು ಮಾಡೋಣ. ಸೊ ವ್ಲಾಗ್ ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ಇರುವಂಥ ಡೌಟ್ಸ್ಗಳು, ನಿಮ್ಗೆ ಇರೋಂಥ ಕ್ವಶನ್ಸ್ಗಳನ್ನಷ್ಟೇ ನಾನು ಈ ವ್ಲಾಗ್ನಲ್ಲಿ ಕೇಳ್ತೀನಿ. ಸೊ ಮೊದಲನೇದಾಗಿ ಫಸ್ಟು ಮೇನ್ ಕ್ವಶನ್ ಬಂದು ಒಂದು ನಿಮಿಷ. ಓಕೆ, ಮೇನ್ ಕ್ವಶನ್ ಬಂದು ನಿಮ್ಮ ಹೆಸರೇನು, ಮನೇಲಿ ಹಾಸಿನಿ ಅಂತ ಕರೀತಾರಲ್ವ, ನಿಮ್ಮದು ಪ್ರೊಫೈಲ್ ನೇಮ್ ಹಾಸಿನಿ ಇದೆ, ಆ ಥರದ್ದೊಂದು ಕ್ವಶನ್ ಒಬ್ರು ಕೇಳಿದರು. ಸೊ ಅದು ನಾನು ಇಲ್ಲಿ ನೋಟ್ ಮಾಡ್ಕೊಂಡಿಲ್ಲ, ಬಟ್ ಸ್ಟಿಲ್ ನನಗೆ ಆ ಕ್ವಶನ್ ಇನ್ನೂ ನೆನಪಿದೆ. ನನ್ನ ಹೆಸರು ಬಂದು ಸುಹಾಸಿನಿ ಅಂತಲೇ, ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಪೇಪರ್ಸ್ಗಳಲ್ಲಿ ಸುಹಾಸಿನಿ ಅಂತಲೇ ಇರುತ್ತೆ. ಬಟ್ ಮನೆಯಲ್ಲಿ ಹಾಸಿನಿ ಅಂತಲೇ ಕರೀತಾರೆ, ಯಾರು ಸುಹಾಸಿನಿ ಅಂತ ಕರೆಯಲ್ಲ. ಅದು ಬರೀ ಸ್ಕೂಲ್ಗೆ ಅಫಿಷಿಯಲ್ ನೇಮ್ ಅಂತಾರಲ್ಲ ಆ ಥರ, ಮನೇಲೆಲ್ಲ ಹಾಸಿನಿ ಅಂತಾರೆ. ಸೊ ಹಾಗಾಗಿ ನಿಮಗೆ ಆ ಥರ ಅನಿಸಿರುತ್ತೆ. ನನ್ನ ವೀಡಿಯೋಗಳಲ್ಲಿ ನನ್ನ ಹಸ್ಬೆಂಡ್ ಆಗಲಿ ಅಥವಾ ನಮ್ಮ ಮನೇಲಿ ಯಾರ್ಯಾದರೂ ಹಾಸಿನಿ ಅಂತ ಕರೀತಾರಲ್ಲ, ಸೊ ನಿಮ್ಗೆ ಅದಕ್ಕೆ ಡೌಟ್ ಬಂದಿರುತ್ತೆ, ಹಾಸಿನಿ ಅಂದರೆ ಯಾರು, ಸುಹಾಸಿನಿ ಅಂದರೆ ಯಾರು ಅಂತ ಎರಡು ನಾನೇ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸಮ್ನಿ ಸ್ಕೂಲ್ ಬಗ್ಗೆ ಕೇಳ್ತಿದ್ದೀರಾ. ಸ್ಕೂಲ್ಗೆ ಹೋದ್ಮೇಲೆ ICSE ಫೀಸ್ ಎಷ್ಟು ಅಂತೆಲ್ಲ. ಫಸ್ಟ್ ಥಿಂಗ್ ಬಂದು ಸಮನಿ ಯಾವ ಸ್ಕೂಲು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ನನ್ನ ಹಸ್ಬೆಂಡ್ ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ, ಸ್ಕೂಲ್ ಡೀಟೇಲ್ಸ್ ಎಲ್ಲ ಏನೂ ಕೊಡೋಂಗಿಲ್ಲ ಅಂತ. ಸೊ ಹಾಗಾಗಿ ಅದ್ರ ಡೀಟೇಲ್ಸ್ ನಾನು ಹೇಳಿ. ಸೊ ಇನ್ನು ICSE CBSE ಅಂದರೆ ಸಾಮಾನ್ಯ ಹೋಗ್ತಾ ಇರೋದು ICSE ಸಿಲೆಬಸ್. ಅವನು ಪ್ರೆಪ್ 1ಇಂದ ಅಂದರೆ ನರ್ಸರಿ ಅಂತ ಏನು ಸೇರಿಸ್ತೀವಿ, ಪ್ರೀ ನರ್ಸರಿ ಅಂತ, ಪ್ರೀ ನರ್ಸರಿಯಿಂದ ಇಲ್ಲಿವರೆಗೂ ಅವನು ICSE ಸಿಲೆಬಸ್ಸಲ್ಲೇ ಹೋಗ್ತಾ ಇರೋದು. ಈಗ 3ನೇ ಕ್ಲಾಸು ಸಾಮಾನ್ಯ. ಇನ್ನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳಬೇಕು ಅಂದರೆ ಈಗ ಸ್ಟ್ಯಾಂಡರ್ಡ್ ಸ್ಕೂಲ್ಗಳಲ್ಲೆಲ್ಲ ಈಗ ಎಷ್ಟು ಫೀಸ್ ಇರುತ್ತೋ ಅದಕ್ಕೆ ರಿಲೇಟೆಡೇ ಇರುತ್ತೆ. ನಾನು ಎಕ್ಸಾಕ್ಟ್ ಎಷ್ಟು ಫೀಸ್ ಅಂತ ಕೂಡ ಈ ಪ್ಲ್ಯಾಟ್ಫಾರ್ಮಲ್ಲಿ ಹೇಳೋಕ್ಕಾಗಲ್ಲ. ಒಂದೇನು ಅಂದರೆ ಹೇಳ್ಬಿಟ್ರೆ ಎಲ್ಲ ಆಮೇಲೆ ಶೋ ಆಫ್ ಕೊಡ್ತೀರಾ ನೀವು ಅಂತೀರಾ, ಇನ್ನೊಂದು ಅಷ್ಟೊಂದು ಕೊಟ್ಟು ಯಾಕೆ ಓದಿಸ್ಬೇಕು ಅಂತೀರಾ, ಇನ್ನೂ ಚೆನ್ನಾಗಿರೋ ಸ್ಕೂಲ್ಗಳು ಸಿಗುತ್ತಲ್ಲ ಅಂತಲೂ ಹೇಳ್ಬೋದು. ಸೊ ಈ ಥರದವೆಲ್ಲ ಬರುತ್ತೆ ಅನ್ನೋ ಮುನ್ಸೂಚನೆಯಿಂದ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ಫೀಸ್ ಎಲ್ಲ ನನಗೆ ಶೇರ್ ಮಾಡೋದಕ್ಕೂ ಇಷ್ಟ ಇಲ್ಲ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ, ಹಾಗಾಗಿ ನಾನು ಹೇಳ್ತಿಲ್ಲ ಫ್ಯಾಮಿಲಿ. ಇನ್ನು ಸಾಮಾನ್ಯ ಅಂದರೆ ಅರ್ಥ ಏನು ಅಂತ ಒಬ್ಬರು ಕೇಳಿದ್ದೀರಾ. ಸಾಮಾನ್ಯ ಅಂದರೆ ಶಿವಂದು ಹೆಸರು. ಸಂಸ್ಕೃತದಲ್ಲಿ ಈಗ ಶಿವನ ತುಂಬ ಹೆಸರಿಂದ ಕರೀತಾರಲ್ವ, ತುಂಬ ಹೆಸರುಗಳಿರುತ್ತಲ್ವ. ಸೊ ಅದರಲ್ಲಿ ಸಂಸ್ಕೃತದಲ್ಲಿ ಸಾಮಾನ್ಯ ಅಂದರೂ ಕೂಡ ಶಿವ ಅಂತಾನೆ. ಸೊ 3 ಜನದ್ದು SS ಬರಲಿ ಅಂತ. ಸಾಮಾನ್ಯಗೆ ದಿ ಮತ್ತು ಸಾ ಎರಡೂ ಬಂದಿತ್ತು. ಸೊ ನಾವು 3 ಜನದ್ದು SS ಇಂದ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಸಾಮಾನ್ಯ ಅಂತ ಇಟ್ಕೊಂಡ್ವಿ. ಇನ್ನು ಅದು ಬಿಟ್ಟು ನಿಮ್ಮದು ಬಾಡಿಗೆ ಮನೆನ ಸ್ವಂತ ಮನೆನ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾವಿರೋದು ಬಾಡಿಗೆ ಮನೆ, ರೆಂಟೆಡ್ ಹೌಸ್. ಹಾಗೆ ಇದು ಅಪಾರ್ಟ್ಮೆಂಟ್ ಅಲ್ಲ, ಸ್ಟ್ಯಾಂಡರ್ಡ್ ಬಿಲ್ಡಿಂಗ್. ನೀವು ಅಪಾರ್ಟ್ಮೆಂಟ್ ಇರೋದಾ ಅಂತಲೂ ಕೇಳ್ತಾ ಇದ್ದೀರಾ. ಇಲ್ಲ, ನಾವಿರೋದು ಬಂದು ರೆಂಟೆಡ್ ಹೌಸ್. ಹಾಗೆ ಇದೊಂದು ಸ್ಟ್ಯಾಂಡರ್ಡ್ ಬಿಲ್ಡಿಂಗ್, ಮಾಮೂಲಿ ಬಿಲ್ಡಿಂಗ್ ಅಷ್ಟೇ, ಸಿಂಗಲ್ ಬಿಲ್ಡಿಂಗ್. ಬೆಂಗಳೂರಲ್ಲಿ ಸ್ವಂತ ಮನೆ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಬೆಂಗಳೂರಲ್ಲಿ ಸ್ವಂತ ಮನೆ ಇಲ್ಲ. ಊರಲ್ಲಿ ನಮ್ಮದು ತಾಯಿದು ಮತ್ತು ನಮ್ಮ ಯಜಮಾನ್ರದ್ದು ಇಬ್ಬರದ್ದು ಸ್ವಂತ ಮನೆ ಇದೆ. ಬೆಂಗಳೂರಲ್ಲಿ ನಮ್ಗೆ ಸ್ವಂತ ಮನೆ ಇಲ್ಲ. ಅದು ಬಿಟ್ಟರೆ ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡಿಕೊಡಿ ಅಂತ ನಾನು ತುಂಬ ಸತಿ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡಿದ್ದೀನಿ. ಅಂದರೆ ಪರ್ಟಿಕ್ಯುಲರಾಗಿ ಇವರೇ ಇದಾಗಬೇಕು ಅಂತ ಎಲ್ಲೂ ಹೇಳಿಲ್ಲ. ಬಟ್ ತುಂಬ ವೀಡಿಯೋದಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಬಂದಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಆ ಥರ ಸಿಕ್ಕಿದಾಗ ಎಲ್ಲರೂ ಊರ ಕಡೆ ಹೋದಾಗ ಎಲ್ಲರೂ ಇದ್ದಾಗ ಖಂಡಿತವಾಗ್ಲೂ ಇಂಟ್ರೊಡಕ್ಷನ್ ಮಾಡ್ತೀನಿ. ಯಾರ್ಯಾರು ಏನೇನು ಆಗಬೇಕು ಅಂತ ಹೇಳ್ತೀನಿ ಖಂಡಿತವಾಗ್ಲೂ. ಎಲ್ಲ ಫ್ಯಾಮಿಲಿಯವ್ರ ಜೊತೆ ಮಾತಾಡಿಸಿ ಅಂತ ಶ್ಯೂರ್, ಅದನ್ನು ಕೂಡ ಇಂಟ್ರೊಡಕ್ಷನ್ ಕೊಡೋದಿನ ಅದನ್ನು ಕೂಡ ನಾನು ಮಾಡ್ತೀನಿ. ಎಲ್ಲರನ್ನೂ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಜಾಸ್ತಿ ಕೇಳೋದು ಯಾವ ಏರಿಯಾ ನೀವಿರೋದು, ಯಾವ ಏರಿಯಾ ಅಂತ. ನಾವಿರೋದು ಬನಶಂಕರಿ ಸುತ್ತಮುತ್ತ ಅಂದ್ಕೊಳ್ಳಿ. ಬೆಂಗಳೂರಲ್ಲಿ ಬನಶಂಕರಿ ಸುತ್ತಮುತ್ತ. ಅದು ಬಿಟ್ಟರೆ ಯೂಟ್ಯೂಬಲ್ಲಿ ಎಷ್ಟು ಅರ್ನಿಂಗ್ಸ್ ಬರುತ್ತೆ. ಯೂಟ್ಯೂಬಲ್ಲಿ ನನ್ನ ಹಳೆ ಚಾನಲ್ನಲ್ಲಿ ಪೇಮೆಂಟ್ ಬಂದಿತ್ತು. ನಾನು ಅದರ ವೀಡಿಯೋ ಈಗ ಆಲ್ರೆಡಿ ಹಾಕಿದ್ದೀನಿ, ಚಾನಲ್ನಲ್ಲಿ ಇದೆ, ನೀವು ಚೆಕ್ ಮಾಡ್ಬೋದು. ನನ್ನ ಹಳೆ ಚಾನಲ್ ಇತ್ತು, ಅದರಲ್ಲಿ ಯೂಟ್ಯೂಬ್ ಪೇಮೆಂಟ್ ಬಂದಿತ್ತು. ಬಟ್ ಅದಾದಮೇಲೆ ನಾನು ಆ ಚಾನಲಿಂದ ತುಂಬ ಇಶ್ಯೂಸ್ ಆಗ್ತಾಯಿತ್ತು. ನಾನು ಎಷ್ಟೇ ಕಷ್ಟಪಟ್ಟು ವ್ಲಾಗ್ ಹಾಕಿದ್ರು ಎಲ್ಲ ರಿಸ್ಟ್ರಿಕ್ಷನ್ಗೆ ಹೋಗ್ತಾಯಿತ್ತು. ಹಾಗಾಗಿ ನಾನು ಆ ಚಾನಲ್ನ ಸ್ಟಾಪ್ ಮಾಡಿ ಮತ್ತೆ ಹೊಸದಾಗಿ ಮತ್ತೆ 0ಇಂದ ಶುರು ಮಾಡಿದ್ದು. ಈ ಚಾನಲ್ನ ಶುರು ಮಾಡಿ 0 ಸಬ್ಸ್ಕ್ರೈಬರ್, ಅದರಲ್ಲಿ ಒಬ್ಬರು ಕೂಡ ಇರಲಿಲ್ಲ. ಸೊ 0 ಸಬ್ಸ್ಕ್ರೈಬರಿಂದ ಮತ್ತೆ ಹೊಸದಾಗಿ ಶುರು ಮಾಡಿದ್ದೀನಿ. ಹಾಗಾಗಿ ಈ ಚಾನಲ್ ನನಗಿನ್ನೂ ಯಾವುದೂ ಪೇಮೆಂಟ್ ಅಂತ ಬಂದಿಲ್ಲ.
ಮತ್ತು ಯೂಟ್ಯೂಬಲ್ಲಿ ಯಾರಾದ್ರು ಫ್ರೆಂಡ್ಸ್ ಇದ್ದಾರಾ ಅಂತ ಕೇಳಿದ್ದೀರಾ. ನನಗೆ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಾಗಲಿ ಯಾರು ಫ್ರೆಂಡ್ಸ್ ಅಂತ ಇಲ್ಲ. ಯಾರು ಫ್ರೆಂಡ್ಸಿಂದನೂ ನಾನು ಬ್ಲಾಗ್ನ ಶುರು ಮಾಡಿಲ್ಲ, ವೀಡಿಯೋಗಳು ಮಾಡೋದಕ್ಕೆ ಶುರು ಮಾಡಲಿಲ್ಲ. ನನಗೆ ಅದು ಫ್ರೆಂಡ್ಸ್ ಅಲ್ಲ, ನನಗೆ ಪರಿಚಯದವರು ಅಂತ ಕೂಡ ಯಾರೂ ಇಲ್ಲ. ಏನಾದ್ರು ಡೌಟ್ಸ್ ಕೇಳಬೇಕು ಅಂದಾಗಲೂ ನಾನು ಅನ್ಕೊತೀನಿ ಯಾರಾದ್ರು ಪರಿಚಯ ಇದ್ರೆ ಅಟ್ಲೀಸ್ಟ್ ಏನೋ ಡೌಟ್ಸ್ ಕೇಳಬೇಕು ಅಂದಾಗ. ಬಟ್ ಅದಾದ್ಮೇಲೆ ಮತ್ತೆ ಇನ್ನೊಂದು ಸೆಕೆಂಡ್ಗೆ ಮತ್ತೆ ರಿಯಲೈಸ್ ಆಗುತ್ತೆ, ಈಗ ಗೂಗಲ್ ಮಾಡಿದ್ರೆ ಅಥವಾ ಯೂಟ್ಯೂಬಲ್ಲಿ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಆನ್ಸರ್ಸು ಅಥವಾ ನಾವು ಏನು ಸರ್ಚ್ ಮಾಡಬೇಕು ಅದು ಸಿಗುತ್ತಲ್ಲ. ಸೊ ಏನಕ್ಕೆ ಮತ್ತೆ ಫ್ರೆಂಡ್ಸ್ಗಳೇ ಇರಬೇಕು ಅಂತ ಏನಿಲ್ಲ, ಓನಾಗಿ ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಯಾರೋ ಯೂಟ್ಯೂಬಿಂದಾಗಲಿ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾಯಿಂದಾಗಲಿ ಫ್ರೆಂಡ್ಸ್ ಎಲ್ಲ ಯಾರು ಪರಿಚಯದವ್ರು ಕೂಡ ಯಾರೂ ಇಲ್ಲ. ಆ ಥರ ಯಾರಾದರೂ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ. ಬಟ್ ಸದ್ಯಕ್ಕಂತೂ ಯಾರೂ ಇಲ್ಲ. ಈ 1.5 ವರ್ಷ 2 ವರ್ಷದಿಂದ ಯಾರು ಫ್ರೆಂಡ್ಸು ಆಗಿಲ್ಲ, ಮಾಡ್ಕೊಳಕ್ಕೆ ನಾನು ಟ್ರೈನೂ ಮಾಡಿಲ್ಲ. ಏನದು ಬಿಟ್ಟರೆ ನೀವು ಕೆಲಸ ಮಾಡ್ತಾಯಿಲ್ವಾ ಅಂತ ಕೇಳ್ತಾ ಇದ್ದೀರಾ. ಮೇ ಬಿ ನೀವು ನಾನು ನಾಳೆ ವ್ಲಾಗ್ಗಳನ್ನ ನೋಡ್ತಿದ್ರಿ ಅನ್ಸುತ್ತೆ. ಸೊ ಹಾಗಾಗಿ ಮತ್ತೆ ಕೇಳ್ತಾ ಇದ್ದೀರಾ. ಇಲ್ಲ, ನಾನು ಸದ್ಯಕ್ಕೆ ಯಾವುದೋ ಕೆಲಸ ಮಾಡ್ತಾಯಿಲ್ಲ. ನಾನು ಕೆಲಸ ರಿಸೈನ್ ಮಾಡಿ ಹತ್ತತ್ರ 1 ವರ್ಷಕ್ಕೆ ಬರ್ತಾಯಿದೆ ಈಗ. ಸೊ 1 ವರ್ಷದಿಂದ ನಾನು ಮನೇಲೇ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೋರಿಂಗ್ ಆಗಿದೆ. ಬಟ್ 1 ವರ್ಷ ಎಂಜಾಯ್ ಮಾಡಿದೆ ಚೆನ್ನಾಗಿ, ಮನೇಲಿ ತಿನ್ನೋದು ಮಾಡ್ಕೊಳ್ಳೋದು ಅಂತ. ಅದು ಬಿಟ್ಟರೆ ಮೇನ್ ಕ್ವಶನ್ ಬಂದೆ. ಓಕೆ, ಇದು ಜಾಸ್ತಿ ಜನ ಕೇಳ್ತಾ ಇರೋದು, ನೀವು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ, ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ದೀರಾ. ಸೊ ನನ್ನ ಹಸ್ಬೆಂಡ್ ಬಂದು ಒಂದು ಸ್ಟೇಟ್ ಗೌರ್ನಮೆಂಟ್ ಸೆಕ್ಟರಲ್ಲಿ ಒಂದು ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರದ ಒಂದು ಮಂಡಳಿ ಅಥವಾ ಇಲಾಖೆ ಅಂತಾರಲ್ವ, ಆ ಥರದ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಮಾಡ್ತಾರೆ. ಇದಷ್ಟೇ ನಾನು ಅವ್ರ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದು. ನನ್ನ ಸ್ಯಾಲ್ರಿ ಬಗ್ಗೆ ಓಕೆ, ಅಂದರೆ ಗಂಡಸರು ಸ್ಯಾಲ್ರಿ ಕೇಳಬಾರ್ದು ಅಂತ ಹೇಳ್ತಾರಲ್ವ, ಅಂಥದ್ರಲ್ಲಿ ನೀವು ಬೇರೆ ಗಂಡದಿರ ಸ್ಯಾಲ್ರಿ ಬಗ್ಗೆನೂ ಕೇಳ್ತಾ ಇದ್ದೀರಾ. ಇದು ನನಗೆ ಗೊತ್ತಿಲ್ಲ ಇಲ್ಲಿವರೆಗೂ, ನಿಜವಾಗ್ಲೂ ಹೇಳ್ತೀನಿ. ನಾನೇ ಇಲ್ಲಿವರೆಗೂ ಯಾವತ್ತೂ ಕೂಡ ಎಷ್ಟು ಸ್ಯಾಲ್ರಿ ನಿನಗೆ ಎಕ್ಸಾಕ್ಟಾಗಿ ಎಷ್ಟು ಸ್ಯಾಲ್ರಿ ಅಂತ ನಾನು ಕೇಳೇ ಇಲ್ಲ ಇಲ್ಲಿವರೆಗೂ. ಎಷ್ಟು ಜನ ಇದು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಇಲ್ಲಿವರೆಗೂ ಯಾವತ್ತೂ ಅವ್ರನ್ನ ಎಷ್ಟು ಸ್ಯಾಲ್ರಿ ನಿನಗೆ ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ. ಯಾಕೆಂದರೆ ಕಮಿಟ್ಮೆಂಟ್ಗಳೇನು ಅಂತ ನಮ್ಮಿಬ್ರಿಗೂ ಗೊತ್ತು, ಅದನ್ನು ಪೂರ್ತಿ ಅವರೇ ನಿಭಾಯಿಸ್ತಾರೆ ಅನ್ನೋದು ನನಗೆ ಗೊತ್ತು. ಸೊ ಹಾಗಾಗಿ ನನಗೆ ಎಷ್ಟು ಸಂಬಳ ಬರುತ್ತೆ ಅಂತ ಕೇಳೋ ಅವಶ್ಯಕತೆಯೇ ಇಲ್ಲ. ಇಂಥದ್ದು ಕಮಿಟ್ಮೆಂಟ್ಗಳಿದೆ ಅನ್ನೋದು ನನಗೆ ಗೊತ್ತಿದೆ, ಅದೆಲ್ಲ ಅವ್ರು ಕಟ್ಟಬೇಕು ಅಂತ ಗೊತ್ತಿದೆ, ಇದು ಅಥವಾ ಇಷ್ಟು ಮಾಡಬೇಕು ಅಂತ ಗೊತ್ತಿದೆ, ಎಲ್ಲ ಗೊತ್ತಿದ್ದಾರೆ. ಹಾಗಾಗಿ ನನ್ನ ಸಂಬಳ ಎಷ್ಟು ಬರುತ್ತೆ ಅಂತ ಇಲ್ಲಿವರೆಗೂ ನಿಜವಾಗ್ಲೂ ಕೇಳಿಲ್ಲ. ಸೊ ನಾನು ಇನ್ನು ಮುಂದಕ್ಕೂ ಕೇಳಲ್ಲ ಅಂದ್ಕೊಳ್ತೀನಿ, ಎಷ್ಟು ಸಂಬಳ ಬರುತ್ತೆ ನಿನಗೆ, ಎಕ್ಸಾಕ್ಟಾಗಿ ಎಷ್ಟು ಸಂಬಳ ಬರುತ್ತೆ ಅಂತ. ಇವನ್ ನಾನು ಕೆಲಸ ಮಾಡ್ತಿದ್ದಾಗ ನನ್ನ ಹಸ್ಬೆಂಡ್ ಕೂಡ ನನಗೆ ಎಕ್ಸಾಕ್ಟಾಗಿ ಎಷ್ಟು ಸಂಬಳ ಬರುತ್ತೆ ಅಂತ ಕೇಳಿರಲಿಲ್ಲ. ಸೊ ಸಂಬಳ ಬಂದಮೇಲೆ ನೀನು ಏನೇನದಕ್ಕೆ ಖರ್ಚು ಮಾಡಿದೆ ಅಂತ ಕೂಡ ಕೇಳ್ತಿರಲಿಲ್ಲ. ಬಿಕಾಸ್ ಅವ್ರಿಗೂ ಗೊತ್ತು ಸ್ಯಾಲ್ರಿ ಬಂದಿರೋದನ್ನ ನಾನು ಯಾವುದಕ್ಕೆ ಪೇ ಮಾಡಿರ್ತೀನಿ ಅಂತ ಅವ್ರಿಗೂ ಗೊತ್ತಿರುತ್ತೆ. ಇವನ್ ನನಗೂ ಕೂಡ ಹಾಗೆ ಗೊತ್ತಿದ್ದಿಲ್ಲ. ಹಾಗಾಗಿ ನಮ್ಮಿಬ್ಬರು ಮಧ್ಯೆ ಸಂಬಳ ಎಷ್ಟು ಅನ್ನೋ ಟಾಪಿಕ್ಕೆ ಬರೋದಿಲ್ಲ. ಎಷ್ಟು ಬಂದಿದೆ, ಎಷ್ಟು ರೂಪಾಯಿ ನಿಂದು ಎಕ್ಸಾಕ್ಟ್ ಸಂಬಳ ಅಥವಾ ನನ್ನ ಹಸ್ಬೆಂಡು ಸಂಬಳ ಎಕ್ಸಾಕ್ಟಾಗಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಫ್ಯಾಮಿಲಿ. ಸೊ ಹಾಗಾಗಿ ಸ್ಯಾಲ್ರಿದು ನನಗೆ ಅಥವಾ ಇಷ್ಟು ಬರ್ಬೋದು ಅಂತ ಹೇಳೋಕ್ಕೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾವು ಸ್ಯಾಲ್ರಿ ಕ್ವಶನ್ ಹೇಳಲ್ಲ, ಇದ್ರ ಕ್ವಶನ್ ಅಂತೂ ನಾನು ಹೇಳಿದ್ದೀನಿ. ಮತ್ತು ಇನ್ನು ಕೇಳೋದು, ನೀವು ಅಪ್ಪ ಅಮ್ಮ ಎಲ್ಲಿರೋದು ಅಂತ ಕೇಳಿದ್ದೀರಾ. ಅಪ್ಪ ಅಮ್ಮ ಬಂದು ಬೆಂಗಳೂರಲ್ಲೇ ಇರೋದು. ಅಂದರೆ ನಾವಿರೋ ಕಡೆಯಿಂದ ತುಂಬ ದೂರನೇ ಇದೆ ಅವರಿರೋ ಲೊಕೇಶನ್ನು, ಒಂದು 15 ಕಿಲೋಮೀಟರ್ ಮೇಲೆ ಇರುತ್ತೆ. ಬಟ್ ನಾವು ಮುಂಚೆಯಿಂದ ನನ್ನ ಮದುವೆಗಿಂತ ಮುಂಚೆನೂ ನಾವು ಅದೇ ಮನೇಲಿ ಅದೇ ಏರಿಯಾದಲ್ಲಿ ಇದ್ದಿದ್ದು. ಸೊ ಈಗ ಹಂಗಾಗಿ ಈಗ ಅವ್ರು ಅಲ್ಲೇ ಇದ್ದಾರೆ, ನಾವು ಮಾತ್ರ ಬೇರೆ ಕಡೆ ಇದ್ದೀವಿ ಅಷ್ಟೇ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಂತ ಕೇಳಿದ್ದೀರಾ. ಅದು ಮೇ ಬಿ ಆ್ಯನಿವರ್ಸರಿ ಇದು ವಿಡಿಯೋ ಅದು ಎಲ್ಲ ನೋಡಿದ್ಮೇಲೆ ನಿಮ್ಗೆ ಡೌಟ್ ಬಂದಿರುತ್ತೆ. ನಮ್ಮ ಮದುವೆ ಆಗಿ ಸಮನಿಗೆ 8 ವರ್ಷ ಅಲ್ಲ 9 ವರ್ಷ ಆಗಿದೆ ನಮ್ಮ ಮದುವೆ ಆಗಿ. 10 ವರ್ಷದ ರನ್ನಿಂಗು. ಸೊ 10 ವರ್ಷದ ಮದುವೆ ವಾರ್ಷಿಕ ಅಂದರೆ 10 ವರ್ಷ ರನ್ನಿಂಗ್ ಆಗ್ತಾಯಿದೆ. ಚಾನಲ್ ನೇಮ್ ಯಾಕೆ ಚೇಂಜ್ ಮಾಡಿದ್ರಿ ಅಂತ ಕೇಳಿದ್ದೀರಾ. ನಾನೀಗ ಆಲ್ರೆಡಿ ಈ ವಿಡಿಯೋದಲ್ಲೇ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಚಾನಲ್ ನೇಮ್ ಯಾಕೆ ಚೇಂಜ್ ಮಾಡಿದೆ ಅಂತ. ಒಂದೇ ರೀಸನು, ನನಗೆ ಅಲ್ಲಿ ಇರೋ ವೀಡಿಯೋಸ್ಗಳಿಗೆಲ್ಲ ರಿಸ್ಟ್ರಿಕ್ಷನ್ ಬರ್ತಿದ್ದು, ಹಾಗಾಗಿ ಚಾನಲ್ ಚೇಂಜ್ ಮಾಡಿದ್ದೆ ಅಷ್ಟೇ. ಸೊ ಮತ್ತೆ ಹೊಸ ಐ ಡಿ ಕ್ರಿಯೇಟ್ ಮಾಡಿ ಹೊಸದಾಗಿ 0 ಇಂದ ಮತ್ತೆ ಶುರು ಮಾಡಿದ್ದು. ಸೊ ಈ ಸತಿ ಲಾಸ್ಟ್ ಟೈಮ್ ವಿಡಿಯೋ ಏನಾಗ್ತಿದೆ ಸಮ್ ಯೂಟ್ಯೂಬ್ ಚಾನಲ್ ಅಂತ, ಆ ವಿಡಿಯೋ ಆ ಚಾನಲ್ ಬಂದು ಕಂಪ್ಲೀಟಾಗಿ ಹಸ್ಬೆಂಡ್ ನೇಮಲ್ಲೇ ಇತ್ತು. ಅಕೌಂಟ್ ಡೀಟೇಲ್ಸ್ ಆಗಲಿ ಪ್ರತಿಯೊಂದು ಅವ್ರ ನೇಮಲ್ಲೇ ಇತ್ತು, ಯಾಕೆಂದರೆ ಅವರೇ ಅದು ಕ್ರಿಯೇಟ್ ಮಾಡಿದ್ದು. ಸೊ ಈಗ ಮತ್ತೆ ಹೊಸದಾಗೆಲ್ಲ ನನ್ನ ಡೀಟೇಲ್ಸ್ ಹಾಕಿ ನಾನು ಮತ್ತೆ ಇಲ್ಲಿ ಶುರು ಮಾಡಿದ್ದೀನಿ ಅಷ್ಟೇ. ನೀವು ಬೆಳಿಗ್ಗೆ ಟೈಮ್ ಹೋಗೋ ಕ್ಲಾಸ್ ಯಾವುದು ಅಂತ ಕೇಳಿದ್ದೀರಾ. ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋ ಕ್ಲಾಸು. ಸೊ ಬೆಳಿಗ್ಗೆ ಟೈಮ್ ಹೋಗೋದು ನಾವು ಟೈಕೊಂಡು ಅಂತ, ಇದು ಸ್ವಲ್ಪ ಕರಾಟೆ ಥರನೇ ಯೂನಿಫಾರ್ಮ್ ಎಲ್ಲ ಇರುತ್ತೆ, ಹಾಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕರಾಟೆನ ಅಂತ. ಇದು ಟೈಕೊಂಡು ಅಂತ ಕ್ಲಾಸು. ಇದೊಂದು ಒಲಿಂಪಿಕ್ ಗೇಮು, ಕೈಂಡ್ ಆಫ್ ಕುಂಫು ಕರಾಟೆ ಅಂತ ಅಂದ್ಕೊಬೋದು. ಬಟ್ ಅಂದರೆ
ಆ ಥರದ್ದು ರಿಲೇಟೆಡ್ ಅಂತ ಅನ್ಕೋಬೋದು. ಬಟ್ ಆ ಥರ ಅದಲ್ಲ, ಬೇರೆ ಟೈಕೊಂಡು ಅಂತೇಳಿ. ನೀವು ಗೂಗಲ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಹಾಗೆ ಕ್ಲಾಸ್ ಯಾವ ಏರಿಯಾದಲ್ಲಿದೆ, ನಾವಿರೋ ಏರಿಯಾದಲ್ಲೇ ಒಂದು 100 ಮೀಟರ್ 200 ಮೀಟರ್ ವಾಕಬಲ್ ಡಿಸ್ಟೆನ್ಸು ನಡ್ಕೊಂಡು ಹೋಗ್ಬಿಡ್ಬೋದು. ಸೊ ಹತ್ರದಲ್ಲೇ ಇದೆ. ಅದು ಬಿಟ್ಟರೆ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ದೀರಾ. ಸೊ ಇದು ಪಕ್ಕ ಅರೇಂಜ್ ಮ್ಯಾರೇಜ್. ನನಗಂತೂ ಕಂಪ್ಲೀಟಾಗಿ 100% ಅರೇಂಜ್ ಮ್ಯಾರೇಜ್. ನನ್ನ ಹಸ್ಬೆಂಡ್ಗೆ ಏನು ಅಂತ ಅವ್ರನ್ನ ಕೇಳ್ಬಿಟ್ಟು ಹೇಳಬೇಕು. ಮ್ಯಾರೇಜ್ ಸ್ಟೋರಿ ಅಂತ ಹೇಳಿ ಅಂತ ಕೂಡ ಒಬ್ರು ಕೇಳಿದ್ರಿ. ಆ ಕ್ವಶನ್ ನಾನು ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಿಲ್ಲ. ಮ್ಯಾರೇಜ್ ಸ್ಟೋರಿ ಹೇಳಬೇಕಾದ್ರೆ ಖಂಡಿತವಾಗ್ಲೂ ನಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಒಂದು ಕ್ಲಾರಿಟಿ ಕೊಡ್ತೀವಿ. ಮ್ಯಾರೇಜ್ ಸ್ಟೋರಿ ಏನಂತ ದೊಡ್ಡ ಮ್ಯಾರೇಜ್ ಸ್ಟೋರಿ ಏನಿಲ್ಲ, ಬಟ್ ಇದೆ ಮ್ಯಾರೇಜ್ ಸ್ಟೋರಿ ಅಂತ ಇದೆ. ಹೆಂಗೆ ಶುರು ಆಯಿತು ಮದುವೆ ಅಂತ, ಹೆಂಗೇನೆಲ್ಲ ಆಯಿತು, ಹಿಂಗೆಲ್ಲ ಆಯಿತು ಅನ್ನೋದು ಒಂದು ಮಾಡ್ತೀನಿ. ಯಾವಾಗಾದ್ರೂ ನನ್ನ ಹಸ್ಬೆಂಡ್ ಓಕೆ ಹೇಳಿ ಅವ್ರು ಬಂದು ವೀಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಅಂದಿದ್ದ ದಿನ ಮಾಡ್ತೀನಿ. ಸೊ ಯಾಗೆಲ್ಲ ಮ್ಯಾರೇಜ್ ಸ್ಟೋರಿ ಬೇಕು ಕಮೆಂಟಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮ್ ಇಷ್ಟನಾ ಯೂಟ್ಯೂಬ್ ಇಷ್ಟನಾ ಅಂತ ಕೇಳಿದ್ದೀರಾ. ವಾಯ್ಸ್ ಸಾಕತ್ತಿರೋ ಕ್ವಶನ್ನ. ನಾನು ಅದನ್ನು ಅವತ್ತು ನೀವು ಯಾರು ಕಮೆಂಟ್ ಮಾಡಿದ್ದೀರಾ, ನಾನು ಅವತ್ತಿಂದನೂ ವೇಟ್ ಮಾಡ್ತಿದ್ದು ಕ್ಯಾನ್ಸಲ್ ಮಾಡಬೇಕು ಅಂತ. ಇದು ಇನ್ಸ್ಟಾಗ್ರಾಮ್ ಇಷ್ಟನಾ ಯೂಟ್ಯೂಬ್ ಇಷ್ಟನಾ ಅಂದರೆ ನನಗೆ ಪರ್ಸ್ನಲಿ ಯೂಟ್ಯೂಬೇ ತುಂಬ ಇಷ್ಟ ಆಗೋದು. ಯಾಕೆಂದರೆ ನನಗೆ ಯೂಟ್ಯೂಬಲ್ಲಿ ತುಂಬ ನಾಲೆಡ್ಜ್ ಸಿಗೋಂಥ ವಿಷಯಗಳಿರುತ್ತೆ. ಏನೇ ಆದ್ರೂ ಅಂದರೆ ನಾನು ಪೋಸ್ಟ್ ಮಾಡ್ತೀನಿ ವೀಡಿಯೋಗಳನ್ನ. ಅದು ಬಿಟ್ಟು ಪ್ರತಿಯೊಂದಕ್ಕೂ ಈಗ ನನಗೇನೋ ಗೊತ್ತಾಗ್ತಾಯಿಲ್ಲ ಅಂದರೆ ಈಗ ನಾನು ಟೈಕೊಂಡು ಅಂತ ಹೇಳಿದೆ. ಸೊ ನೀವು ಇಮಿಡಿಯೇಟ್ಲಿ ಟೈಕೊಂಡು ಬಗ್ಗೆ ನೀವು ಸರ್ಚ್ ಮಾಡ್ಬೋದು. ಟೈಕೊಂಡು ಅಂದರೆ ಏನು ಅಂತ ತಿಳ್ಕೊಬೋದು. ಪ್ರತಿಯೊಂದು ಈಗ ನನಗೆ ಯೂಟ್ಯೂಬಲ್ಲಿ ಏನೋ ಒಂದು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೋದು ಅಥವಾ ಏನೋ ಒಂದು ಗೊತ್ತಾಗ್ತಾಯಿಲ್ಲ ಅಂದ್ಕೊಳ್ಳಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಗೊತ್ತಾಗ್ತಿಲ್ಲ ಅಂದರೆ ಅದಷ್ಟೂ ನಾನು ಮೊದಲು ಯೂಟ್ಯೂಬ್ನಲ್ಲೇ ನೋಡ್ತೀನಿ. ಇಲ್ಲೊಂದು ಸರ್ಚ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಪ್ರತಿಯೊಂದ್ರ ಬಗ್ಗೆನೂ. ಅಡುಗೆ ಇದು ಯಾವುದೋ ಒಂದು ರೆಸಿಪಿ ಗೊತ್ತಾಗ್ತಿಲ್ಲ ಅಥವಾ ಏನೋ ಒಂದು ಮಾಡಬೇಕು ಅಂದಾಗಲೂ ಅದು ಸಿಗುತ್ತೆ. ಹೂವು ಕಟ್ಟೋದ್ರಿಂದ ಪ್ರತಿಯೊಂದು ಸಿಗುತ್ತೆ. ಹಾಗಾಗಿ ನನಗೆ ಯೂಟ್ಯೂಬೇ ಪರ್ಸ್ನಲಿ ಯೂಟ್ಯೂಬ್ ತುಂಬ ಇಷ್ಟ ಆಗುತ್ತೆ. ಬಟ್ ಟೈಮ್ ಪಾಸ್ಗೆ ಇನ್ಸ್ಟಾಗ್ರಾಮ್ ಯೂಸ್ ಆಗುತ್ತೆ. ರೀಲ್ಸ್ಗಳು ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ಗಳಿರುತ್ತೆ, ಅದೆಲ್ಲ ನೋಡ್ತಾ ಇದ್ದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಸೊ ಟೈಮ್ ಪಾಸ್ಗೆ ಇನ್ಸ್ಟಾಗ್ರಾಮ್, ಇಷ್ಟ ಇರೋದು ಯೂಸ್ಫುಲ್ಗೆ ಯೂಟ್ಯೂಬ್, ಇದೆರಡು. ಮತ್ತು ನೀವು ವೆಯ್ಟ್ ಲಾಸ್ಗೆ ಏನಾದರೂ ಮಾಡ್ತೀರಾ ಮನೇಲಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಇಲ್ಲ. ವೆಯ್ಟ್ ಲಾಸ್ಗೆ ಅಂತ ನಾವು ಅವ್ನಿಗೇನು ಎಕ್ಸ್ಟ್ರಾ ಏನಿಲ್ಲ. ಸಮಯ ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಸುಮ್ಮನೆ ಕುತ್ಕೊಳ್ಳೋದು, ಒಂದು ನಿಮಿಷ ಸುಮ್ಮನೆ ಹಿಂಗೆ ಕುತ್ಕೊಳ್ಳೋದು ಅಥವಾ ಒಂದು ಅರ್ಧ ಗಂಟೆ ಕುತ್ಕೊಳ್ಳೋದು, ಸುಸ್ತಾಗುತ್ತೆ ಅಂಥದ್ದೆಲ್ಲ ಏನೂ ಮಾಡಲ್ಲ. ಅವ್ನು ಎಷ್ಟೊತ್ತಿಗೆ ಎದ್ರೂ ನೈಟು, ಅಂದರೆ ಸಂಜೆ ಮಲಗಿದ್ದು ನೈಟ್ ಊಟ ಮಾಡೋ ಟೈಮ್ಗೆ ಎದ್ದೊಳಿದ್ರು ಕೂಡ ಮತ್ತೆ ಒಂದು ರೌಂಡ್ ಎಲ್ಲ ಆಟನೂ ಆಡಿಸ್ತಾನೆ. ಕ್ರಿಕೆಟ್ ಆಡುವಂತಾನೆ, ಇಷ್ಟು ಚಿಕ್ಕ ಜಾಗದಲ್ಲೇ ಅಪ್ಪ ಪುಂಜದಲ್ಲಿ ಎಲ್ಲ ಆಟನೂ ಆಡ್ತಾನೆ. ಮತ್ತು ಬೆಳಗ್ಗೆ 5:45 5:50 ಕ್ಲಾಸ್ಗೂ ಹೋಗಿ ಬರ್ತಾನೆ. ಹಾಗಾಗಿ ಅವ್ನಿಗೆ ಎಕ್ಸ್ಟ್ರಾ ಓಕೆ ಇದನ್ನು ಮಾಡಬೇಕು, ಈ ಥರ ಇರಿಸ್ಬೇಕು ಅಂತೆಲ್ಲ ಏನೂ ಇಲ್ಲ. ಕಂಪ್ಲೀಟಾಗಿ ಅವ್ನು ಹೇಗೆ ಆ್ಯಕ್ಟಿವ್ ಆಗಿರ್ತಾನೆ ಅದಕ್ಕೆ ಬಿಟ್ಬಿಡ್ತೀವಿ. ಎಕ್ಸ್ಟ್ರಾ ಅಂದರೆ ಫುಡ್ಡಲ್ಲೂ ಅಷ್ಟೇ. ನಾವು ನಾನ್ ವೆಜ್ ತುಂಬ ತಿಂತೀವಿ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ರೆಗ್ಯುಲರಾಗಿ ಬ್ಲಾಗ್ ನೋಡೋರಿಗೆ ನಮ್ಮನೇಲಿ ನಾನ್ ವೆಜ್ ವಾರದಲ್ಲಿ 2-3 ದಿನ ಮಾಡ್ತೀವಿ. ಅದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ನಾನ್ ವೆಜ್ ತಿಂದು. ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಲ್ಲ ಅಂದರೂ ಸ್ವಲ್ಪನಾದ್ರು ಒಟ್ಟು 2-3 ದಿನ ಅಂತೂ ಇದ್ದೇ ಇರುತ್ತೆ. ಇನ್ನು ಅದ್ರ ಜೊತೆಗೆ ನಾವು ಮುದ್ದೆ ಮಾಡ್ತೀವಿ. ಸಾಮಾನ್ಯ ಮುದ್ದೆ ತಿನ್ನೋಕೆ ಸ್ವಲ್ಪ ಕಷ್ಟಪಡ್ತಾನೆ. ತಿನ್ನೋದೇ ಇಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಮುದ್ದೆನೂ ತಿಂತಾನೆ. ಒಂದೊಂದು ದಿನ ಮುದ್ದೆ ಬೇಡ, ಈಗ ಉಪ್ಸಾರು ಆ ಥರ ಏನಾದ್ರು ಇದ್ದಾಗ ಮುದ್ದೆ ಬೇಡ ಅಂತಾನೆ ಅವಾಗ ಚಪಾತಿ ಮತ್ತು ಪಲ್ಯಗಳು ಮಾಡ್ಕೊಟ್ಬಿಡ್ತೀವಿ. ಅವ್ನಿಗೆ ಇಷ್ಟವಾದ ಸಾಂಬಾರು ಇದ್ದರೆ, ಈಗ ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಅಥವಾ ಬೇಳೆ ಸಾರೆಲ್ಲ ಮಾಡ್ತೀನಿ, ಅದೆಲ್ಲ ಇಷ್ಟಪಟ್ಟು ತಿಂತಾನೆ. ಸೊ ಅಂಥ ಸಾರಿದ್ದಾಗ ಮುದ್ದೆ ಕೊಡ್ತೀನಿ. ಉಪ್ಸಾರು ಮೊಸರು ಇಂಥವೆಲ್ಲ ಮಾಡಿದಾಗ ಅವ್ನು ಮುದ್ದೆ ತಿನ್ನೋದು ಸ್ವಲ್ಪ ಕಷ್ಟಪಡ್ತಾರೆ. ಅಂಥದ್ದಿಂತಲ್ಲಿ ಚಪಾತಿ ಮಾಡ್ಕೊಟ್ಬಿಡ್ತೀನಿ. ಬಟ್ ನಾವು ಕಂಪ್ಲೀಟಾಗಿ ಊಟದಲ್ಲಿ ಕಂಟ್ರೋಲ್ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ. ನೀವು ಅವ್ನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದ್ರಲ್ಲೂ ನೋಡಿರ್ತೀರ. ಬೆಳಗ್ಗೆ ಟೈಮ್ ನಾನು ಏನು ಟಿಫನ್ ಮಾಡಿರ್ತೀನಿ ಅದನ್ನೇ ಕೊಡ್ತೀನಿ, ಫ್ರೂಟ್ಸ್ ಕೊಡ್ತೀನಿ. ಹಾಗಾಗಿ ಏನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಏನೂ ಟ್ರೈ ಮಾಡಿಲ್ಲ. ಯಾಕೆಂದರೆ ನಾವು ಕನ್ಸಲ್ಟ್ ಮಾಡಿದ ಪೀಡಿಯಾಟ್ರಿಷಿಯನ್ ಅಥವಾ ಸಾಮಾನ್ಯನ ಹುಟ್ಟಿದ ದಿವಸದಿಂದ ನೋಡ್ತಿರೋಂಥ ಪೀಡಿಯಾಟ್ರಿಷಿಯನ್ ಬಂದು ಸಜೆಸ್ಟ್ ಮಾಡಿದ್ದು ಅದೇನೆ, ನೀವು ಅವ್ನಿಗೆ ಸಣ್ಣ ಮಾಡಬೇಕು ಅಂತ ಏನೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಡಿ, ಅವ್ನು ಆ್ಯಕ್ಟಿವ್ ಆಗಿರೋದು ಬಿಟ್ಬಿಡಿ. ಅದು ಏಜ್ ಹೋಗ್ತಾ ಅವ್ನು ಏಜು ಕರೆಕ್ಟಾಗಿ ಅವ್ನು ಆಗ್ತಾನೆ, ಹೈಟ್ ಬೇರೆ ಇದ್ದಾನೆ ಅಂತ. ಸೊ ಹಾಗಾಗಿ ನಾವು ವೆಯ್ಟ್ ಲಾಸ್ಗೆ ಅಂತ ಏನೂ ಟ್ರೈ ಮಾಡಲ್ಲ. ಆ್ಯಂಡ್ ಅಷ್ಟೇ, ಎಲ್ಲ ಕ್ವಶನ್ಸ್ಗಳು ಮುಗ್ದಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇದ್ದಂಥ ಡೌಟ್ಸ್ ಎಲ್ಲನೂ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಅಲ್ಲೇ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಾಂದರೆ ಇದರ ವೀಡಿಯೋದಲ್ಲಂತೂ ಖಂಡಿತವಾಗ್ಲೂ ಹೇಳ್ತೀನಿ ಫ್ಯಾಮಿಲಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ಜೊತೆ ವಾಪಸ್ ಬರ್ತೀನಿ. ಯಾರಿಗೆಲ್ಲ ಮ್ಯಾರೇಜ್ ಸ್ಟೋರಿ ಬೇಕು ತಪ್ಪದೆ ಕಮೆಂಟ್ ಮಾಡಿ. ಇಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಅಂತ ನನ್ನ ಹಸ್ಬೆಂಡ್ ತೋರಿಸಿ ಕನ್ವಿನ್ಸ್ ಮಾಡಿ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಮತ್ತೆ ಹೊಸ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ.